ಪರಮೇಶ್ವರ್ ತಮ್ಮ ಪತ್ನಿಯ ಜೊತೆಗೂಡಿ ಮತ ಚಲಾವಣೆಗೆ ಅಂತ ಬರ್ತಿರುವಂಥದ್ದು, ಮತವನ್ನು ಚಲಾಯಿಸಲಿಕ್ಕೆ. ತುಮಕೂರಿನ ದೃಶ್ಯಾವಳಿಗಳು, ಕೊರಟಗೆರೆಯ ದೃಶ್ಯಾವಳಿಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಜ್ಯದ 14 ಕ್ಷೇತ್ರಗಳಲ್ಲಿ ಮೊದಲ ಹಂತದ ಮತದಾನ ನಡೀತಿರುವಂಥದ್ದು. ಸಾಲಲ್ಲಿ ನಿಂತು ಮತದಾರರಿಂದ ಹಕ್ಕು ಚಲಾವಣೆ ಆಗ್ತಾ ಇದೆ. ಜೊತೆಗೆ VVIPಗಳು ಕೂಡ ಸಾಮಾನ್ಯರಾಗಿ ಬಂದು ಮತವನ್ನು ಚಲಾಯಿಸ್ತಿರುವಂಥದ್ದು. ಬೆಳಗ್ಗೆನೇ ಕಮಲ್ ಹಾಸನ್ ತಮ್ಮ ಮಗಳ ಜೊತೆಗೂಡಿ ಮತದಾನಕ್ಕೆ ಬಂದಿರುವಂಥದ್ದು. ಇನ್ನು ಎಡಭಾಗದಲ್ಲಿ ನೋಡ್ತಾ ಇದ್ದೀವಿ ಕಣದಲ್ಲಿರುವಂಥ ಪ್ರಮುಖರು ಯಾರ್ಯಾರು ಅಂತ. ಇನ್ನು ನಾವು ಕೆಳಗಡೆ ನೋಡ್ತಾ ಇದ್ದೀವಿ ಯಾವ್ಯಾವ ಕ್ಷೇತ್ರದ ವಿಶೇಷತೆಗಳು ಏನೇನು ಅನ್ನುವಂಥದ್ದು. ಯಾಕಂದರೆ BJP ಅಭ್ಯರ್ಥಿನೋ ಮೈತ್ರಿ ಅಭ್ಯರ್ಥಿನೋ ಯಾರ್ಯಾರು ಕಣದಲ್ಲಿದ್ದಾರೆ ಅದರ ವಿವರಗಳನ್ನು ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂದರೆ ಒಂದು ಸ್ಕ್ರೀನ್ನಲ್ಲಿ ಅತ್ಯಂತ ಚೊಕ್ಕಟವಾಗಿ ಯಾವ್ಯಾವ ವಿವರಗಳನ್ನು ಕೊಡಬೇಕು ಅವೆಲ್ಲ ವಿವರಗಳನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇರುವಂಥದ್ದು. ನಾನು ಹೇಳ್ತಿದ್ದೆ, ಮೊದಲ ಹಂತದ ಚುನಾವಣಾ ಕಲಿಗಳು ಬಹಳ ದೊಡ್ಡ ಪ್ರಮಾಣದಲ್ಲಿರುವಂಥದ್ದು. ಬೆಂಗಳೂರು ಉತ್ತರದಲ್ಲಿ ಕೃಷ್ಣ ಬೈರೇಗೌಡ ಮತ್ತು DV ಸದಾನಂದಗೌಡರ ನಡುವೆ ದೊಡ್ಡ ಫೈಟ್ ಇದೆ. ಬೆಂಗಳೂರು ಕೇಂದ್ರದಲ್ಲಿ ರಿಜ್ವಾನ್ ಅರ್ಷದ್ ಮತ್ತು PC ಮೋಹನ್ ಅವರ ನಡುವೆ ದೊಡ್ಡ ಫೈಟ್ ಇದೆ. ನೋಡ್ತಾ ಇದ್ದೀವಿ ನಾವು ಸ್ಕ್ರೀನ್ನ ಎಡಭಾಗದಲ್ಲಿ ತೇಜಸ್ವಿ ಸೂರ್ಯ ಕೂಡ ಈಗ ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ನಿಂತಿದ್ದಾರೆ. ಈ ಕ್ಷೇತ್ರದ ಅಭ್ಯರ್ಥಿ ಕೂಡ ಹೌದು ಅವರು. ಇನ್ನೊಂದು ಕಡೆಗೆ ನೋಡ್ತಾ ಇದ್ದೀವಿ ಕೊರಟಗೆರೆಯಲ್ಲಿ ಪರಮೇಶ್ವರ್ ಕೂಡ ಮತ ಚಲಾಯಿಸಲಿಕ್ಕೆ ಬಂದಿದ್ದಾರೆ. ಅವರ ಪತ್ನಿ ಜೊತೆಗೆ ಇವರು ಮತ ಚಲಾಯಿಸಲಿಕ್ಕೆ ಬಂದಿರುವಂಥದ್ದು. ತುಮಕೂರಿನಲ್ಲಿ HD ದೇವೇಗೌಡರು ಮತ್ತು GS ಬಸವರಾಜು ನಡುವೆ ದೊಡ್ಡ ಪೈಪೋಟಿ ಇರುವಂಥದ್ದು. ತುಮಕೂರು ಬಹಳಷ್ಟು ಸಂಗತಿಗಳಿಂದ ಗಮನ ಸೆಳೆದಿರುವಂಥ ಕ್ಷೇತ್ರ. ಅಲ್ಲಿ ದೊಡ್ಡಗೌಡರು ಮಾಜಿ ಪ್ರಧಾನಿ ದೇವೇಗೌಡರೇ ಅಲ್ಲಿ ಕಣಕ್ಕಿಳಿದಿದ್ದಾರೆ. ಅವರ ಪರವಾಗಿ ಇದೇ ಪರಮೇಶ್ವರ್ ಸಾರಥ್ಯ ವಹಿಸಿರುವಂಥದ್ದು. ಜೊತೆಗೆ ಮುನಿಸಿಕೊಂಡಂಥ ಮುದ್ದಹನುಮೇಗೌಡರನ್ನ ಸಮಾಧಾನ ಮಾಡಲಿಕ್ಕೆ ಪ್ರಯತ್ನಪಟ್ಟಂಥ